ಅಲ್ಲ ಹಾಸ್ಟೆಲಲ್ಲಿ ನಮ್ಮ ಸೀನಿಯರ್ ಹುಡುಗರುಗಳು ಇದ್ದರು, ನೀನು ಸಿನಿಮಾದಲ್ಲಿ ಏನೋ ಮಾಡ್ತಾ ನಾವು ಚೆನ್ನಾಗಿ ಬರೀತೀಯ ಹಾಡುಗಳನ್ನೆಲ್ಲ. ಲೋಕದಲ್ಲಿ ದೇವರಿಲ್ಲ, ಸೃಷ್ಟಿ ಮಾಡೋ ಬ್ರಹ್ಮನಿಲ್ಲ, ಹುಡುಕಲೋದರೆ ನೀ ದಡ್ಡನಲ್ಲ, ಹುಡುಕಿದವನು ನೀ ಜಾಣನಲ್ಲ, ದೇವರಿರುವನು ತಾಯಿಯಲ್ಲಿ, ಬ್ರಹ್ಮನಿರುವನು ತಂದೆಯಲ್ಲಿ. ಈ ಥರ ಲೆಕ್ಚರ್ ಮೇಲೆ ಕೈ ಮಾಡಕ್ಕೆ ಹೋಗ್ತಾ ಇದೆಯಲ್ಲ, ನೀನು ಹೋಗು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬರೋವಾಗ ಬರಬೇಡ ನೀನು ಹೋಗು ಅಂತ ಅಂದ್ಬಿಟ್ಟು ಬೈದು ಓಡಿಸ್ಬಿಟ್ಟು, ತಾಳಿನೆಲ್ಲ ಅಡ ಇಟ್ಟು ನಿನ್ನ ಓದಿಸ್ತಾ ಇದ್ದೀನಿ ಅಂತ ನಮ್ಮ ಮರ್ಯಾದೆ ಕಳೆದ್ಬಿಟ್ಟೆ, ನೀನು ಕರ್ಕೊಂಡೋಗಿ ಊರಲ್ಲಿ ಹೊಲ ಉಳಿಸ್ತೀನಿ ನಡಿ, ಹಂಗೆ ಹಿಂಗೆ ಅಂದ್ಬಿಟ್ಟು ಚಪ್ಪಲಿನೂ ಎಸ್ಬಿಟ್ರು. ನಮ್ಮಪ್ಪ ಅವ್ರು ಹೇಳಿದ್ಕಿಂತ ಇನ್ನೂ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಮಾಡಿಬಿಟ್ಟು ಚಪ್ಪಲಿಲೆಲ್ಲ ಹೊಡೆಯೋದು. ಚೆನ್ನಾಗಿದ್ಯಾ ಅವ್ರಿಗೆ ಏನು ಮಾಡ್ದು ಅಂತ ಕೇಳ್ಬಿಟ್ರು. ಕೇಳ್ತಾರಲ್ಲ ಯಾವ ಹುಡುಗಿ? ಇಲ್ಲ ಕಣೋ, ಕಾಲೇಜಲ್ಲಿ ನೀನು ಹೋಗಿದ್ದೆ, ನೀವು ಒಂದು ಹುಡುಗಿ ಓಡೋಗ್ಬಿಟ್ಟೈತೆ, ನೋಡೋಕೆ ಬೇರೆ ಚೆನ್ನಾಗಿತ್ತಲ್ಲ, ಕರ್ಕೊಂಡು ಹೋಗ್ಬಿಟ್ಟಿದೆ ಅಂತ ಫುಲ್ಲು ರೂಮರ್ ಆಗಿಬಿಟ್ಟು ನಿಮ್ಮ ಊರವರೆಲ್ಲ ಎಲ್ಲೆಲ್ಲೂ ಹುಡುಕ್ತಾ ಇದ್ದಾರೆ. ಬದಿಕೊಂಡ್ರೆ ಓಡೋಗ್ಬಿಡೋಣ ತಪ್ಪಿಸ್ಕೊಂಡು ಅಂದ್ಬಿಟ್ಟು ಅಲ್ಲಿಂದ ಬೈಕಲ್ಲಿ ಇಟ್ಕೊಂಡು ಜಂಪ್ ಮಾಡಿ ಓಡೋಗ್ಬಿಟ್ಟೆ. ಬಸ್ಸಲ್ಲಿ ಬರ್ಬೇಕಾದ್ರೆ ನಮ್ಮೂರವ್ರು ಯಾರೋ ಒಬ್ಬರು ಈ ಥರ ಹುಡುಗಿಯರು ಅಂತ ಕೇಳಿದ್ರೆ ಅವ್ನು ಬೈದ್ಬಿಟ್ಟೆ, ನಿನ್ನ ಮಗಳು ಕರ್ಕೊಂಡು ಹೋಗಿದ್ದ ಹಂಗೆ ಹಿಂಗೆ ಅಂತ ಈ ಥರ ರ್ಯಾಶಾಗಿ ಬೈದ್ಬಿಟ್ಟೆ. ನಿಮ್ಮ ಮಗ ಮಿಟ್ಲಾಗ್ಬಿಟ್ಟಿರಂಗವನೇ, ಹಿಂಗೆ ಹಿಂಗೆ ಎಲ್ಲರಿಗೂ ಬೈತಾವನೆ, ಹಂಗೆ ಹಿಂಗೆ ತಲೆ ಕೆಟ್ಟೋಗ್ಬಿಟ್ರಂಗೆ ಅವನಿಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟವ್ರೆ. ಈಗ ನಾನು ನಿವಾಸ ಹುಚ್ಚಿನ ಮಾಡಬೇಕು ಅಂದ್ಕೊಂಡಿದ್ದೆ ಪರ್ಮನೆಂಟಾಗಿ, ನಾನು ಏನಾಗಿಲ್ಲ ಅಂತ ಎಷ್ಟು ಹೇಳಿದ್ರು ಕೂಗ್ತಾ ಇದ್ದೀನಿ, ಯಾರು ಬಿಡ್ಸ್ಕೊಳಕ್ಕೆ ರೆಡಿ ಇಲ್ಲ. ಸರಿ ಅಂದ್ಬಿಟ್ಟು ಏನು ಮಾಡಿದ್ರು, ಒಳಗಡೆ ಕರ್ಕೊಂಡೋದ್ರು, ಎಲ್ಲ ಬಿಡ್ತಾನೆ ಇಲ್ಲ, ನಿನ್ನ ಕೈಲಿ ಸಾಧ್ಯನೇ ಇಲ್ಲ ಅದು ಅಂತ. ತಪ್ಪಿಸ್ಕೊಂಡು ತೋರಿಸ್ತೀನಿ ಸರ್ 24 hours ನಾನು ಅಂತ ಅಂದೆ. ನಾನು ಎಷ್ಟು PUC ಓದಿದ್ದೀನಿ, ಅದೂ ಯಾವುದೂ ಯೂಸ್ ಇಲ್ಲ ನನಗೆ ಓದಿರೋದು. ಅಂದರೆ 15,000 ವ್ಯಾಪಾರ ಆಗೋ ಜಾಗ ಅಂತ ಹೇಳಿದ್ದೀನಿ, ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಚಿಕ್ಕ ವಯಸ್ಸಲ್ಲಿ ಬಿಸ್ನೆಸ್ ಮಾಡ್ತೀವಿ ಅಂತ ಬಂದರೆ ಹಿಂಗೇನೆ ನಿಮಗೆಲ್ಲ ಉಲ್ಲಾಸ ಉತ್ಸಾಹ ಜಾಸ್ತಿ ಇರುತ್ತೆ. ಫೈನಾನ್ಸ್ ತೊಗೊಂಡು ಸಾಲ ಮಾಡಿದೆ. ಅಷ್ಟೊತ್ತಿಗೆ 4 ಹೋಟ್ಲು ಓಪನ್ ಮಾಡಿದೆ, ಅದು ತುಂಬ ಚೆನ್ನಾಗಿ ನಡೀತಾ ಇತ್ತು. ಅದೇನೋ ನನಗೆ ಬರಲಿಲ್ಲ ಯಾಕೋ ಅದು ನಮ್ಮ ಹೋಟ್ಲು 1 ತಿಂಗಳೇ ನಡೆಸ್ದೆ. ಅದಾದಮೇಲೆ ಅದನ್ನು ಬಿಟ್ಟಾಗ್ತದೆ. ಅದಕ್ಕೆ ನಾವು ಅಪ್ಪನಿಗೆ ಇನ್ನೊಂದು ಹೋಟ್ಲು ಮಾಡ್ತೀನಿ ಅಂತಂದು, ನಮ್ಮ ಅಪ್ಪ ಬಂದರೆ ಕೆಲ ತೊಗೊಂಡು ಹೊಡಿತೀನಿ, ಯಾವ ದುಡ್ಡು ಕೊಡಲ್ಲ, ಏನಾರು ಮಾಡ್ಕೊಂಡು ಹೋಗು, ನೀನು ಎಲ್ಲ ಮನೆಯೆಲ್ಲ ಮಾರ್ಕೊಂಡು ತಿನ್ಕೊತೀಯ, ಇನ್ನಂತ ಉದ್ಧಾರ ಆಗಲ್ಲ ನೀನು, ಹೋಗಂತ ಬೈದರು. ನಾನು ಚೆನ್ನಾಗಿದ್ದಾಗೆಲ್ಲ ಹೋಟ್ಲೆಲ್ಲ ನಡೆಸ್ಬೇಕಾದ್ರೆ ಹುಡುಗರುಗಳು ಸಂಬಳ ಕೊಡ್ಬೇಕಿರಲ್ಲ ಅಂತ ನೋಡೋರು. ಇದು ಹಿಂಗಾಗ್ಬಿಡ್ತಿಲ್ಲ, ಎಲ್ಲರೂ ಉಲ್ಟಾ ಹೊಡ್ಬಿಟ್ರಲ್ಲ ಅಂದ್ಬಿಟ್ಟು ಫ್ರೆಂಡ್ಗಳು ಮೊದಲು ಕೊಟ್ಟಿದ್ದು ಬೆಲೆ ಇಲ್ಲ, ಎಲ್ಲೋದ್ರೂ ನನಗೆ ಅಷ್ಟು ರೆಸ್ಪೆಕ್ಟ್ ಇಲ್ಲ, ಲಾಸ್ ಆಗ್ಬಿಟ್ಟು ನೀವು ಸಾಲ ಮಾಡ್ಕೊಂಬಿಟ್ಟು ಅಂದ್ಬಿಟ್ಟು ಆ ಟೈಮಲ್ಲಿ ಫೈನಾನ್ಸ್ 25,000 ಬಡ್ಡಿ ಕಟ್ತಾ ಇದ್ದೇವೆ. ಊಟ ಕಾಸಿಲ್ಲ ಅಂದ್ಬಿಟ್ಟು ಮತ್ತೆ 10,000 ಫೈನಾನ್ಸ್ ಮಾಡಿ ಊಟ ಮಾಡೋಕ್ಕೋಸ್ಕರ 10,000 ಸಾಲ ಮಾಡಿದೆ ಅಂದರೆ ನೀನು ಲೈಫಲ್ಲಿ ಉದ್ಧಾರ ಆಗಲ್ಲ, ನೀನು ಹಾಳಾಗಿ ಹೋಯ್ತೀಯ ನೀನು ಅಂತ ಬಾಯಿ ಬಂದಾಗ ಬೈದ್ಬಿಟ್ಟು. ಹೋದರೆ ಏನು ಹೋಟ್ಲು ಲಾಸ್ ಆಗಬೇಕಂತೆ, ಎಲ್ಲ ಬಿಸ್ನೆಸ್ ಎಲ್ಲ ಲಾಸ್ ಮಾಡ್ಕೊಂಡಂತೆ, ಎಷ್ಟು ಲಾಸ್ ಆಯಿತು ಎಲ್ಲ ಬರೀ ಲೆಕ್ಕ ಕೇಳೋದೇನೆ ಇಲ್ಲ. ಯಾವ ರಿಲೇಷನ್ಗಳು ಫ್ರೆಂಡ್ಸ್ಗಳು ಯಾರೂ $1 ಹೆಲ್ಪ್ ಮಾಡಲಿಲ್ಲ. ಅವ್ರು $200 ಕೊಟ್ಟಿದ್ದನ್ನ ಅಲ್ಲಿಂದ ತೊಗೊಂಡು ನಾನು ಬೆಂಗಳೂರು ಬಂದಿದ್ದು, ಮತ್ತೆ ಹೊಸ ಜೀವನ.